ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಶ್ರೀನಿವಾಸನ ಒಂದು ಸ್ಟೋರಿನ ನೋಡ್ತಿದ್ದೀವಿ. ಆ ಸ್ಟೋರಿ ಯಾವುದು ಗೊತ್ತಾ? ಬಿಫೋರ್ ಟೆಲಿಂಗ್ ಯು ದಟ್ ಸ್ಟೋರಿ, ಇನ್ನೊಂದು ವಿಷಯ ಇದೆ. ಈ ಸ್ಟೋರಿ ಜೊತೆ ನಿಮ್ಮೆಲ್ಲರಿಗೂ ಒಂದು ಕ್ವಿಜ್ ಇದೆ. ಆ ಕ್ವಿಝಲ್ಲಿ ಯಾರು ಕರೆಕ್ಟಾಗಿ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತಿರೋ ಅವ್ರ ಕಮೆಂಟ್ನ ನಾನು ಪಿನ್ ಮಾಡ್ತೀನಿ, ಓಕೆನಾ? ಈಗ ಸ್ಟೋರಿ ಯಾವುದು ಅಂದರೆ, ತಿರುಪತಿಗೆ ಹೋದಾಗ ನಾವು ಶ್ರೀನಿವಾಸನಿಗೆ ಮುಡಿಯನ್ನು ಕೊಡ್ತೀವಿ. ನಾನು ದಕ್ಷಿತಾ, ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ. ಶ್ರೀ ಮಹಾವಿಷ್ಣು ಶ್ರೀನಿವಾಸನಾಗಿ ಭೂಲೋಕಕ್ಕೆ ಬರ್ತಾರೆ. ಆಗ ಅವರು ಧ್ಯಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ಧ್ಯಾನ ಮಾಡುವಾಗ ಅಲ್ಲಿದ್ದಂಥ ಸ್ವಲ್ಪ ಗೆದ್ದಲುಗಳು ಅವರ ಸುತ್ತ ಮಣ್ಣಿನಿಂದ ಒಂದು ಹುತ್ತವನ್ನು ಕಟ್ಟುತ್ತೆ. ಆಗ ಅವರು ಹಸಿವು ಮತ್ತು ಬಾಯಾರಿಕೆಯಿಂದ ಬಡಲ್ತಿರ್ತಾರೆ. ಆಗ ಆ ಒಂದು ಕಾಮಧೇನು ಎಂಬ ರಾಜನ ಒಂದು ಹಸು ಅವರಿಗೆ ಹಾಲನ್ನು ಹುತ್ತದ ಮೇಲಿಂದ ಹಾಲನ್ನು ಬಂದು ಕೊಡೋದಕ್ಕೆ ಶುರು ಮಾಡುತ್ತೆ. ದಿನಾನು ಆ ಥರ ಕೊಡ್ತಿರುತ್ತೆ. ಹಾಗೆ ಆ ಹಸುವಿನ ನೋಡ್ಕೊಳ್ಳೋದಕ್ಕೆ ರಾಜರು ಒಬ್ಬರನ್ನ ನೇಮಿಸಿರ್ತಾರೆ. ಅವರಿಗೆ ಸಂಶಯ ಬರುತ್ತೆ, ಏನಕ್ಕೆ ಈ ಹಸು ತುಂಬ ಕಡಿಮೆ ಹಾಲನ್ನು ಕೊಡ್ತಿದೆಯಲ್ಲ ಅಂತ. ಅದಕ್ಕೆ ಅವರು ಒಂದಿನ ಆ ಹಸುನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಆಗ ಗೊತ್ತಾಗುತ್ತೆ ಆ ಹಸು ಹುತ್ತದ ಮೇಲಿಂದ ಬೇರೆ ಹಾಲನ್ನು ಕೊಡ್ತಿರುತ್ತೆ ಅಂತ. ಆಗ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆಗ ಅವರು ಆ ಕೊಡಲಿಯನ್ನು ತಗೊಂಡು ಅವರ ಹಸುವಿಗೆ ಬೀಸೋದಕ್ಕೆ ಹೋಗ್ತಾರೆ. ಆಗ ಆ ಹಸು ತಪ್ಪಿಸ್ಕೊಳ್ಳುತ್ತೆ. ಏನಾಯಿತು ಅಂತ ನೋಡೋದಕ್ಕೆ ಮೇಲೆ ಬಂದಂಥ ಶ್ರೀನಿವಾಸನ ನೆತ್ತೆಯ ಮೇಲೆ ಆ ಕೊಡಲಿಯ ಇಟ್ಟು ಬೀಳುತ್ತೆ. ಹಾಗೆ ಆ ಭಾಗದಲ್ಲಿದ್ದಂಥ ಅವರ ಕೂದಲು ಕೂಡ ಉದುರಿ ಹೋಗುತ್ತೆ. ಇದನ್ನೆಲ್ಲ ನೋಡಿದಂತಹ ಶ್ರೀನಿವಾಸನ ಪರಮ ಭಕ್ತರಿಗೆ ತುಂಬ ಬೇಜಾರಾಗುತ್ತೆ. ಆಗ ಅವರು ಅವರ ಸುಕೋಮಲ ಕೂದಲನ್ನು ಶ್ರೀನಿವಾಸನಿಗೆ ಕತ್ತರಿಸಿ ಅರ್ಪಿಸ್ತಾರೆ. ಇದನ್ನೆಲ್ಲ ನೋಡಿ ಶ್ರೀನಿವಾಸನಿಗೆ ಬಹಳ ಸಂತೋಷವಾಗಿ ಈ ಥರ ಹೇಳ್ತಾರೆ, ಇನ್ನು ಮುಂದೆ ಕಲಿಯುಗದಲ್ಲಿ ಈ ಜಾಗಕ್ಕೆ ಬರುವಂತಹ ಭಕ್ತರು ಅವರ ಮುಡಿಯನ್ನು ಅಂದರೆ ಕೂದಲನ್ನು ಅರ್ಪಿಸಿದರೆ ಅವರ ಇಷ್ಟಾರ್ಥಗಳು ಈಡೇರುತ್ತೆ. ನಾನು ನಿನ್ನಿಂದಾನೆ ಆ ಮುಡಿಯನ್ನು ಸಮರ್ಪಿಸ್ಕೊಳ್ತೀನಿ ಅಂತ ಅವರ ಪರಮ ಭಕ್ತಿಗೆ ವರ ಕೊಡ್ತಾರೆ. ಹೀಗಾಗಿ ನಾವು ತಿರುಪತಿಗೆ ಹೋದಾಗ ಶ್ರೀನಿವಾಸನಿಗೆ ಮುಡಿ ಕೊಡ್ತೀವಿ. ಈಗ ನಾನೊಂದು ಕ್ವಿಜ್ ಅಂತ ಹೇಳಿದ್ನಲ್ಲ, ಆ ಕ್ವಿಜ್ ಏನೆಂದರೆ ಶ್ರೀನಿವಾಸನ ಪರಮ ಭಕ್ತಿಯ ಹೆಸರೇನು ಅಂತ ಕಂಡಿರಬೇಕು. ಅವರ ಹೆಸರಿನಕ್ಕೂ ಈ ಸ್ಟೋರಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ಸ್ಟೋರಿಯಲ್ಲಿ ಆ ಕ್ವಿಜ್ ಅಂತ ಹೇಳಿದ್ನಲ್ಲ, ಆ ಕ್ವಿಜ್ ಏನು ಅಂತ, ಆ ಕ್ವಿಜಲ್ಲಿ ಏನು ಆನ್ಸರ್ ಬಂತು ಅಂತ ಕಮೆಂಟ್ ಮಾಡಿ. ಆಮೇಲೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಬಾಯ್.